ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. 2026ಕ್ಕೆ ಕಾಲಿಡ್ತಿರುವ ಸಿಂಹರಾಶಿಯವರಿಗೆ ಕಳೆದ 3-4 ವರ್ಷಗಳಿಂದಲೇ ಜೀವನದಲ್ಲಿ ಒಂದು ರೀತಿಯ ಆವರ್ತಕ ಒತ್ತಡ, ಮಾನಸಿಕ ಗೊಂದಲ, ಹಣಕಾಸಿನ ಏರುಪೇರು, ಆರೋಗ್ಯದ ಅಸ್ಥಿರತೆ, ಕುಟುಂಬದಲ್ಲಿ ಅಸಮಾಧಾನ, ಉದ್ಯೋಗದಲ್ಲಿ ಸ್ಥಿರತೆ ಆಲ್ ಕಂಬೈನ್ ಆಗಿ ಬಹಳ ದೊಡ್ಡ ಒತ್ತಡವನ್ನು ನಿರ್ಮಾಣ ಮಾಡಿತ್ತು. 2025 ಕೊನೆಗೂ ಅಷ್ಟಾಗಿ ಸುಧಾರಣೆ ಕಾಣದೆ ಉಳಿದ ಕಾರಣ 2026 ವರ್ಷ ಹೇಗಿರುತ್ತೆ ಎಂಬ ಒಂದು ಕುತೂಹಲ ಎಲ್ಲ ಸಿಂಹರಾಶಿಯವರಲ್ಲೂ ಸಹಜವಾಗಿ ಇರುತ್ತೆ. ಯಾಕೆಂದ್ರೆ ಶನಿಯ ಅಷ್ಟಮ ಸ್ಥಾನ, ರಾಹು ಕೇತುವಿನ ಸಂಕೀರ್ಣ ಪರಿಣಾಮ, ಜುಪಿಟರ್ ಬಲವಾಗಿದ್ರೂ ಕೂಡ ಖರ್ಚು ಹೆಚ್ಚಾಗುವುದು, ಈ 3 ಮುಖ್ಯ ಗ್ರಹಗಳ ಸಂಚಾರವೇ 2026-27ರ ಫಲಿತಾಂಶವನ್ನು ನಿರ್ಧಾರ ಮಾಡುತ್ತೆ. ಈ ವರ್ಷ ಸಿಂಹರಾಶಿಯವರು ವಿಶೇಷ ಜಾಗ್ರತೆ ವಹಿಸಬೇಕಾದ ಕಾಲ. ಒಳ್ಳೆಯದು ಇದೆ, ಕಷ್ಟವೂ ಇದೆ, ಲಾಭವೂ ಇದೆ, ನಷ್ಟನೂ ಇದೆ. ಅಂದ್ರೆ 2026-27 ಸಿಂಹರಾಶಿಯವರಿಗೆ ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಶನ್ ಇಯರ್. ಬದಲಾವಣೆ, ಪರೀಕ್ಷೆ, ಅನುಭವ ಮತ್ತು ಜಾಣ್ಮೆಯಿಂದ ನಡೆದುಕೊಂಡ್ರೆ ಪ್ರಗತಿ, ಈ 4 ಶಬ್ದಗಳು ಈ ವರ್ಷವನ್ನು ಸಂಪೂರ್ಣವಾಗಿ ನೋಡಬಹುದು. ಮೊದಲಿಗೆ ನಾವು ಮಾತನಾಡಬೇಕಾಗಿರೋದು ಶನಿ, ಅಷ್ಟಮ ಶನಿ. ಸಿಂಹರಾಶಿಯವರಿಗೆ ಇದು ಅತ್ಯಂತ ಗಂಭೀರವಾದ ಸ್ಥಾನ. ಈ ಸ್ಥಾನವು ವ್ಯಕ್ತಿಗೆ ಮಾನಸಿಕ ಒತ್ತಡ, ಗೊಂದಲ, ಭಯ, ಆತಂಕ, ಮನುಷ್ಯರ ಮೇಲೆ ನಂಬಿಕೆ ಕುಂದು, ಕೆಲಸದಲ್ಲಿ ಏರುಪೇರು, ಕುಟುಂಬದಲ್ಲಿ ಒತ್ತಡ, ಕಾನೂನು ಸಂಬಂಧಿ ಗೊಂದಲ, ಆಲ್ ದೀಸ್ ಕಂಬೈನ್ಡ್ ಎನರ್ಜಿ ನೀಡುತ್ತೆ. 2026-27 ಈ ಅಷ್ಟಮ ಶನಿಯ ಪರಿಣಾಮದಿಂದ ಸಿಂಹರಾಶಿಯವರು ತಮ್ಮ ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ಅತ್ಯವಶ್ಯಕವಾಗಿರುತ್ತೆ. ಯಾಕೆಂದ್ರೆ ಶನಿ ಇಲ್ಲಿ ನೀಡುವ ಪರೀಕ್ಷೆಗಳು ಮುಖ್ಯವಾಗಿ ಸಹನೆಯ ನೀಡುವ ನಿರ್ಧಾರಗಳ ಮತ್ತು ಜವಾಬ್ದಾರಿಯ ಪರೀಕ್ಷೆಗಳು. ಒತ್ತಡವನ್ನು ಜಾಣ್ಮೆಯಿಂದ ನಿಭಾಯಿಸಿದ್ರೆ ಶನಿ ಕೊಡುವ ಫಲ ಜೀವನದ ಮುಂದಿನ ಹಂತಗಳಿಗೆ ಬಹಳ ದೊಡ್ಡ ಅನುಭವವಾಗುತ್ತೆ. ಆದರೆ ನಿರ್ಲಕ್ಷ್ಯ ಮಾಡಿದರೆ ಸಂಬಂಧಗಳು ಹಾಳಾಗುತ್ತೆ, ಕೆಲಸದಲ್ಲಿ ನಷ್ಟ, ವ್ಯಾಪಾರದಲ್ಲಿ ಗೊಂದಲ, ಎಲ್ಲವೂ ಕೂಡ ಹಾನಿ ಜಾಸ್ತಿ ಆಗುತ್ತೆ. ಮುಂದೆ ಬರೋದು ಜುಪಿಟರ್, ಅಂದ್ರೆ ನಮ್ಮ ಗುರುಗ್ರಹ. 2026 ಈ ಜುಪಿಟರ್ ಬಲ ತುಂಬಿದ ಸ್ಥಿತಿಯಲ್ಲಿ ಇರೋದ್ರಿಂದ ಹಣದ ಪ್ರವಾಹ ಬರುತ್ತೆ. ಉದ್ಯೋಗದಲ್ಲೂ ಕೂಡ ಹೊಸ ಅವಕಾಶ, ಬಂಡವಾಳ ಹೂಡಿಕೆ ಅವಕಾಶ, ಮನೆ ಭೂಮಿ ಖರೀದಿ ಯೋಗ ಆಲ್ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಆದರೆ ಧನ ಬಂದರೂ ಕೂಡ ಉಳಿಯೋದಿಲ್ಲ ಎನ್ನುವುದು ಮುಖ್ಯ ಸಮಸ್ಯೆ. ಯಾಕೆಂದ್ರೆ ಜುಪಿಟರ್ ಬಲವಾಗಿದ್ರೂ ಕೂಡ ಶನಿ ಮತ್ತು ರಾಹುವಿನ ಸಂಯುಕ್ತ ಪರಿಣಾಮದಿಂದ ವೆಚ್ಚಗಳು ಹೆಚ್ಚಾಗುತ್ತೆ. ಎಸ್ಪೆಷಲಿ ಮನೆ ಕಟ್ಟುವ ವೆಚ್ಚ, EMI, ಕುಟುಂಬ ಜವಾಬ್ದಾರಿಗಳು, ಆರೋಗ್ಯ ವೆಚ್ಚ, ವಾಹನ ರಿಪೇರಿ, ಕಾನೂನು ಸಂಬಂಧಿ ವೆಚ್ಚ, ವ್ಯವಹಾರದಲ್ಲಿ ಹೂಡಿಕೆ, ಈ ಎಲ್ಲವೂ ಸೇರಿಕೊಂಡು ಹಣ ಕೈಯಲ್ಲಿ ಉಳಿಯದ ಒಂದು ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಹಣ ಬರುತ್ತೆ, ಕೈಯಲ್ಲಿ ನಿಲ್ಲೋದಿಲ್ಲ. ಆದ್ರಿಂದ 2026-27 ಹಣ ಸಂಪಾದನೆ ಸಮೃದ್ಧ, ಆದರೆ ಅದರ ಸರಿಯಾದ ನಿರ್ವಹಣೆ, ವಿವೇಕ ಹಾಗೂ ಜಾಣ್ಮೆಯಿಂದ ಖರ್ಚು ಮಾಡೋದು ಅತ್ಯಗತ್ಯ. ತಪ್ಪು ಹೂಡಿಕೆ ಮಾಡಿದರೆ ನಷ್ಟ. ಮನೆಯ ಹಿರಿಯರ ಸಲಹೆ ಕೇಳಿ ಮಾಡೋದು ಒಳ್ಳೆಯದು. ಇನ್ನು ಮುಂದೆ ಬರೋದು ರಾಹುಕೇತು. ಈ ವರ್ಷ ರಾಹುಕೇತುವಿನ ಪರಿಣಾಮ ಸಿಂಹರಾಶಿಯವರಿಗೆ ವಿಶೇಷ ತೊಂದರೆ ತರುತ್ತೆ. ವಿಶೇಷವಾಗಿ ಸಂತಾನ, ಗೃಹಶಾಂತಿ, ಆರೋಗ್ಯ ವಿಷಯಗಳಲ್ಲಿ, ಸಂತಾನ ವಿಚಾರದಲ್ಲಿ, ಗರ್ಭಧಾರಣೆಯಲ್ಲಿ ವಿಳಂಬ, ಗರ್ಭಪಾತದ ಅಪಾಯ, ಪ್ರೀಮ್ಯಾಚರ್ ಡೆಲಿವರಿ, ಹುಟ್ಟಿದ ನಂತರ ಮಕ್ಕಳಲ್ಲಿ ಆರೋಗ್ಯ ಸಮಸ್ಯೆ, IVF ವಿಫಲ, ಇವೆಲ್ಲವೂ ಕೂಡ ಆಗುತ್ತೆ. ವಿಶೇಷವಾಗಿ ಜನವರಿ 3ರಿಂದ ಗರ್ಭಿಣಿಯರು ಮತ್ತು ಗರ್ಭ ಆಕಾಂಕ್ಷಿಗಳು ಕೃಷ್ಣ ಅಷ್ಟೋತ್ತರ ಮತ್ತು ದುರ್ಗಾ ಅಷ್ಟಕವನ್ನ ಪಠನೆ ಮಾಡಿದರೆ ಸಂತಾನ ಯೋಗ ಬಲವಾಗುತ್ತೆ. ಈ ವರ್ಷದ ರಾಹುವಿನ ಪರಿಣಾಮದಿಂದ ಗರ್ಭಿಣಿಯನ್ನು ಹೆಚ್ಚು ಎಮೋಷನಲ್ ಆಗೋದು, ಒತ್ತಡ ಸೇರೋದು, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಹೆಚ್ಚಾಗುತ್ತೆ. ಎಲ್ಲವೂ ಕೂಡ ಸಾಮಾನ್ಯ. ಅದಕ್ಕಾಗಿ ಈ ವರ್ಷ ಹೆಚ್ಚಿನ ಜಾಗ್ರತೆ, ನಿಯಮಿತ ವೈದ್ಯಕೀಯ ಪರೀಕ್ಷೆ ಹಾಗೂ ಆಧ್ಯಾತ್ಮಿಕ ಶಾಂತಿ ಅಗತ್ಯ. ಇನ್ನು ಆರೋಗ್ಯದ ವಿಷಯದಲ್ಲಿ 2026-27 ವರ್ಷ ಸಿಂಹರಾಶಿಗೆ ವಿಶೇಷವಾಗಿ ಹೊಟ್ಟೆಗೆ ಸಂಬಂಧ ಆ ಥರ ರೋಗಗಳು, ಗ್ಯಾಸ್ಟ್ರಿಕ್, ಅಸಿಡಿಟಿ, ಇಂಡೈಜೆಷನ್, ಬ್ಲೋಟಿಂಗ್, ಲಿವರ್ ಹೀಟ್ ಜೊತೆಗೆ ಮೆಂಟಲ್ ಸ್ಟ್ರೆಸ್, ಅನೆಕ್ಸಿಟಿ ಆಲ್ ಹೆಚ್ಚಾಗುತ್ತೆ. ಮಹಿಳೆಯರಿಗೆ PCOS, ಥೈರಾಯ್ಡ್ ಇಂಬ್ಯಾಲೆನ್ಸ್ ಇವೆಲ್ಲ ಕಾಣುವ ಸಾಧ್ಯತೆ ಹೆಚ್ಚಾಗುತ್ತೆ. ಶನಿ, ಅಷ್ಟಮ ಶನಿ ಇದಕ್ಕೆ ಕಾರಣ. ಅಷ್ಟೆಲ್ಲ ಮೀರಿ ರಿಲೇಶನ್ಶಿಪ್ ಸ್ಟ್ರೆಸ್ ಕೂಡ ಇರುತ್ತೆ. ಮನುಷ್ಯರೊಂದಿಗೆ, ಕುಟುಂಬ ಸದಸ್ಯರೊಂದಿಗೆ, ಪತಿ ಪತ್ನಿ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹೆಚ್ಚಾಗಬಹುದು. ದೊಡ್ಡವ್ರ ಮಾತು ಕೇಳ್ತಿದ್ರೆ ಸಮಸ್ಯೆಗಳು ಗಂಭೀರವಾಗಬಹುದು. 2026-27 ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಈ ವರ್ಷ ಒಳ್ಳೆಯ ಅವಕಾಶ ಬರುತ್ತೆ, ಆದರೆ ಕಷ್ಟದ ಮೂಲಕ. ಕೆಲಸದಲ್ಲಿ ಹೊಸ ಜವಾಬ್ದಾರಿ, ವರ್ಕ್ ಲೋಡ್ ಹೆಚ್ಚಾಗುತ್ತೆ. ಮ್ಯಾನೇಜರ್, ಕೊಲೀಗ್ ಜೊತೆ ಫ್ರಿಕ್ಷನ್ ಇರುತ್ತೆ. ನಿಮಗೆ ನ್ಯಾಯ ಸಿಗೋದಕ್ಕೆ ತಡ.
ಹುದ್ದೆಯ ಏರಿಕೆ ನಿಧಾನ, ಪರೀಕ್ಷೆಗಳಲ್ಲಿ ಮಧ್ಯಮ ಫಲ, ವ್ಯವಹಾರದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಸ್ಲೋ ರಿಟರ್ನ್ಸ್ ಅನ್ನೋದು ಬರುತ್ತೆ. ಹೊಸ ಪ್ರಾಜೆಕ್ಟ್ ಆರಂಭಿಸುವಾಗ ಆಬ್ಸ್ಟಕಲ್ಸ್ ಇವು ಕಾಮನ್ ಆಗಿ ಇರುತ್ತೆ. ಆದರೆ ಜುಪಿಟರ್ ಬಲದಿಂದ ಅಂತಿಮವಾಗಿ ನಿಮಗೆ ಲಾಭ ಖಂಡಿತವಾಗಿ ಸಿಗುತ್ತೆ. ನಿಮಗೊಂದು ಇಯರ್ ಲಾಂಗ್ ಪರೀಕ್ಷೆ ಆದರೆ ಎಂಡ್ ರಿಸಲ್ಟ್ ಮಾತ್ರ ಪಾಸಿಟಿವ್ ಆಗಿರುತ್ತೆ. ಕುಟುಂಬ ಗೃಹ ವಿಚಾರದಲ್ಲಿ 2026-27ರಲ್ಲಿ ಮನೆಯಲ್ಲೇ ಹೆಚ್ಚು ವೆಚ್ಚ, ಮನೆ ಖರೀದಿ ಯೋಗ ಫಲ, ಮನೆ ಬದಲಾವಣೆ, ಮನೆ ನಿರ್ಮಾಣ, ವಾಹನ ಖರೀದಿ, ಕುಟುಂಬ ಸದಸ್ಯರ ಜವಾಬ್ದಾರಿ ಈ ಎಲ್ಲ ವಿಚಾರಗಳಲ್ಲಿ ವ್ಯಯ ಹೆಚ್ಚು ಆದರೆ ಲಾಂಗ್ ಟರ್ಮ್ ಲಾಭ. ಸಂಬಂಧಗಳಲ್ಲಿ ಮಾತಿನ ಜಾರಿತ, ಅಸಹನೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಅಲ್ಪ ವಿಷಯಕ್ಕೆ ಜಗಳ, ಪತಿ ನಡುವೆ ಸೈಲೆಂಟ್ ಕಾನ್ಫ್ಲಿಕ್ಟ್ಸ್ ಇವು ಒತ್ತಡದಿಂದ ಜಾಣ್ಮೆಯಿಂದ ಸ್ಲೋ ಕಮ್ಯುನಿಕೇಷನ್ ಮಾಡಿದರೆ ಸುಲಭವಾಗಿ ಸಮಾಧಾನ ಸಾಧ್ಯವಾಗುತ್ತೆ. 2026-27 ಸಿಂಹರಾಶಿಯವರಿಗೆ ಅತ್ಯಂತ ಪ್ರಭಾವ ಬೀರುವ ಕ್ಷೇತ್ರ ಮನಃಶಾಂತಿ. ಯಾಕೆಂದ್ರೆ ಶನಿ ಒತ್ತಡ, ರಾಹು ಗೊಂದಲ, ಕೇತು ಆತ್ಮವಿಶ್ವಾಸ ಕುಂದಿಸೋದು ಈ ಮೂರು ಸೇರಿ ಮೈಂಡ್ ಮೇಲೆ ಅವಶ್ಯ ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ಈ ವರ್ಷ ಓಂ ನಮೋ ನರಸಿಂಹಾಯ, ದುರ್ಗಾಷ್ಟಕ, ವಿಷ್ಣು ಸಹಸ್ರನಾಮ, ದತ್ತ ಮಂತ್ರ ಇವುಗಳು ಮನಸ್ಸಿಗೆ ಶಾಂತಿಯನ್ನ ಕೊಡುತ್ತೆ. 2026-27 ಒಟ್ಟಾರೆ ಫಲ ಹೇಳೋದಾದ್ರೆ ಹಣ ಬರುತ್ತೆ, ಖರ್ಚು ಹೆಚ್ಚು, ಉಳಿಯೋದಿಲ್ಲ, ಮನೆ ಭೂಮಿ ಅತ್ಯುತ್ತಮ ವರ್ಷ, ಆರೋಗ್ಯ ಮಧ್ಯಮದಿಂದ ಕೆಳಮಟ್ಟ, ಕೇರ್ ರಿಕ್ವೈರ್ಡ್ ಆಗಿರುತ್ತೆ. ಸಂತಾನ ಕಷ್ಟ ಮತ್ತು ವಿಳಂಬ, ಆ ಉದ್ಯೋಗ ಪ್ರಗತಿ ಇದೆ ಆದರೆ ನಿಧಾನ ಮತ್ತು ಒತ್ತಡದೊಂದಿಗೆ. ಇನ್ನು ವ್ಯವಹಾರ ಜಾಗ್ರತೆಯಿಂದ ಮಾಡಿದ್ರೆ ಲಾಭ, ಕುಟುಂಬ ಒತ್ತಡದಿಂದ ಇರುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹೆಚ್ಚಾಗುತ್ತೆ, ಮನಃಶಾಂತಿಗೆ ಡೈಲಿ ಸ್ಪಿರಿಚುವಲ್ ರೂಟೀನ್ ಅಗತ್ಯವಾಗಿರುತ್ತೆ. 2026-27 ಸಿಂಹರಾಶಿಯವರಿಗೆ ಇದು ಅತ್ಯಂತ ಪ್ರಮುಖ ವರ್ಷ, ಜೀವನದ ರೂಟ್ ಸಿಸ್ಟಮ್ ಬಲಪಡಿಸುವ ವರ್ಷ. ರೂಟ್ ಸಿಸ್ಟಮ್ ಅನ್ನ ಬಲಪಡಿಸೋದು, ನಿಮ್ಮಲ್ಲಿರುವ ಶಕ್ತಿ, ಧೈರ್ಯ, ಸಹನೆ ಎಲ್ಲವೂ ಕೂಡ ಈ ವರ್ಷ ಕೌಂಟ್ ಆಗುತ್ತೆ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಂದೇ ಒಂದು ಲೈಕ್ ಮಾಡೋದ್ರಿಂದ ಸಿಂಹರಾಶಿಯ ಎಲ್ಲರಿಗೂ ಕೂಡ ವಿಡಿಯೋ ರೀಚ್ ಆಗುತ್ತೆ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಎಂದು ಹಾರೈಸಿ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನೋ ಸುಖಿನೋ ಭವಂತು. ಯಾವಾಗಲೂ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಮ್ಮ ಹಿಂದೂ ಧರ್ಮನ ನಾವೇ ಮಾತ್ರ ಕಾಪಾಡಬೇಕಾಗುತ್ತೆ.